ಎಲ್ಲ ಆರ್ಟಿಸ್ಟು ಬಂದು ಸಿನಿಮಾ ನೋಡೋದು ನಮ್ಮ ಮಗಳ ಸಿನಿಮಾ ನೋಡೋದು ನಮಗೆ ಭಾಳ ಖುಷಿ ಆಯಿತು. ಥ್ಯಾಂಕ್ ಯು ಮನ್ಸಾರ ಎಲ್ಲರಿಗೂ ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ. ಯಾಕಂದರೆ ಟಿ ಬರಬೇಕಾದ್ರೆ ನೈಟ್ ಶೋ ಬರಬೇಕಾದ್ರೆ ಪಾಪ ಬಿಗ್ ಡೇಸ್ಲಿ ಪಾಪ ಟ್ರಾಫಿಕ್ ಇರುತ್ತೆ. ಬಟ್ ಅದರಲ್ಲೂ ನಮ್ಮ ಮೇಲೆ ಒಂದು ಅಭಿಮಾನಕ್ಕೆ, ನನ್ನ ಮಗಳ ಮೇಲೆ ಒಂದು ಆಸೆಗೆ, ಒಂದು ಪ್ರೀತಿಗೆ ಒಂದು ಆಶೀರ್ವಾದ ಭಾಳ ಖುಷಿ ಆಯಿತು. ನನಗೂ ತುಂಬ ಇಷ್ಟ ಆಯಿತು ಪಿಕ್ಚರು. ವಿಕ್ಕಿ ಅನ್ನೋ ಪಾತ್ರ ಭಾಳ ಕಾಡುತ್ತೆ. ತುಂಬಾ ನ್ಯಾಚುರಲ್ ಮಾಡಿದ್ದಾರೆ. ಆ್ಯಂಡ್ ಡೈರೆಕ್ಷನ್ ಅಷ್ಟೇ ಎಷ್ಟು ಸ್ಮೂತಾಗಿ ಮಾಡಿದ್ದಾರೆ. ಕ್ಯಾಮ್ರಾ ವರ್ಕ್ ಇರ್ಬೋದು, ಸೆಟ್ ವರ್ಕ್ ಇರ್ಬೋದು, ಮ್ಯೂಸಿಕ್ ಚರಣ್ ರಾಜ್ ಅವರು, ಎಲ್ಲ ಆರ್ಟಿಸ್ಟ್ ಪರ್ಫಾರ್ಮೆನ್ಸ್ ಭಾಳ ಚೆನ್ನಾಗಿ ಅದ್ಭುತವಾಗಿದೆ. ಸಾಂಗ್ಸು ತುಂಬ ಚೆನ್ನಾಗಿದೆ. ಆಮೇಲೆ ನಾವು ಒಂದು ಸ್ಮಾಲ್ ಒಂದು ಕ್ಯಾಮ್ರಲ್ಲಿ ಬರ್ತೀವಿ. ಅದನ್ನು ಎಲ್ರಿಗೂ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಸೊ ಸಿನಿಮಾ ಎಲ್ಲ ಬಂದು ನೋಡಿ ಆಶೀರ್ವಾದ ಮಾಡಿ. ಯಾಕಂದರೆ ಒಂದು ಯಂಗ್ ಟೀಮ್ ಬಂದಾಗ ಏನಾಗುತ್ತೆ ಅಂದರೆ ಒಂದು ವಿಭಿನ್ನವಾದ ಸಿನಿಮಾ ಬರುತ್ತೆ. ವಿಭಿನ್ನವಾದ ಸಿನಿಮಾ ಬಂದಾಗ ಏನಾಗುತ್ತೆ, ಹೊಸ ಪ್ರತಿಭೆಗಳು ಬಂದರೆ ಕನ್ನಡ ಇಂಡಸ್ಟ್ರಿಗೆ, ಭಾಷೆಗೆ, ನಮ್ಮ ಕಲ್ಚರ್ಗೆ ಒಳ್ಳೆಯದಾಗುತ್ತೆ ಅಂತ ಭಾವಿಸ್ತೀನಿ. ನೋಡಿ ಆಶೀರ್ವಾದ ಮಾಡಿ. ಎಲ್ಲರಿಗೂ ನಮಸ್ಕಾರ. ಈ ಫಿಲ್ಮಲ್ಲಿ ವಂಶಿ ಅವ್ರು ಮಾಡಿರೋದು, ಆದರೆ ಹೊರಗಡೆ ಬರಬೇಕಾದ್ರೆ ಅದು ವಿಕ್ಕಿ ಅಂತಲೇ ಅನಿಸುತ್ತೆ ಹೊರತು ಬೇರೆ ಅವ್ರ ಹೆಸರು ನೆನಪಿಗೆ ಬರಲ್ಲ. ನಾನು ಡೈರೆಕ್ಟರ್ ಆಗಿ, ಆ್ಯಕ್ಟರ್ ಆಗಿ ಎರಡನ್ನೂ ಮಾಡೋದು ತುಂಬ ಕಷ್ಟದ ವಿಚಾರ. ಆದರೆ ವಂಶಿ ಅವರು ಇದನ್ನು ತುಂಬ ಚೆನ್ನಾಗಿ ಹ್ಯಾಂಡಲ್ ಮಾಡಿದ್ದಾರೆ. ಜೊತೆಗೆ ನಿಮ್ಮೆಲ್ಲರ ಆಶೀರ್ವಾದ ಅವ್ರ ಮೇಲಿರಲಿ. ಈ ಫಿಲ್ಮ್ ಚೆನ್ನಾಗಿ ಹೋಗಲಿ.